ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದೇನೆ. ಸುಳ್ಯ ನಮ್ಮ ಒಂದು ಊರು. ಸೊ ನಮ್ಮ ಅಜಿತನ ನನಗೆ ಒಂದು 4 ವರ್ಷದಿಂದ ಅಷ್ಟೇ ಪರಿಚಯ, ರಾಗದೀಪ ಕಲಾ ಕುಟುಂಬದಿಂದ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಅವರು ಇವೆಂಟ್ ಮಾಡ್ಬೇಕಾರೆಲ್ಲ ನನ್ನ ಕರೆದಿದ್ರು. ಸೊ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಸೊ ಈ ವರ್ಷ ನನಗೆ ಬರುವಂಥ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಬೆಳಗ್ಗೆ ನಾನು ನಿಜ ಹೇಳ್ಬೇಕಂದ್ರೆ ನಾನು 6 ಗಂಟೆಗಳಲ್ಲಿ ರೀಚ್ ಆಗಿದ್ದೇನೆ. ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದ ಬಂದಂಥ ಎಲ್ಲ ಕಾರ್ಯಕ್ರಮನ ಒಂದು ವಿಭಿನ್ನ ರೀತಿಯಲ್ಲಿ ಅಜಿತನ ನಡೆಸ್ಕೊಂಡು ಬಂದಿದ್ದಾರೆ ಅವರ ಟೀಮ್ ಸಮೇತ. ಇವತ್ತು ತುಂಬ ಖುಷಿ ಆಯಿತು. ಸೊ ನಾನು ಅಯೋಧ್ಯೆ ಕಾಶಿ ಯಾತ್ರೆ ಹೋಗಿದ್ದೆ, ಹಾಗಾಗಿ ನಾನು ಇವಾಗ ಸರಿ ಇರಲಿಲ್ಲ. ಆದರೂ ಅಜಿತನ ಒಂದು ಕರೆಗಾಗಿ ಇವತ್ತು ಬಂದೆ. ಸೊ ನಿಮ್ಮೊಟ್ಟಿಗೆ ಆಡಿದ್ದೇನೆ. ಸೊ ಹಾಗೆ ಓಂ ಶಕ್ತಿ ಸ್ವರಸಂಗಮ ಫೇಸ್ಬುಕ್ ಲೈವ್ ಅನ್ನು ಸಹ ನಾನು ಬೆಳಗ್ಗೆಯಿಂದ ಕೊಟ್ಟಿದ್ದೇನೆ. ಸೊ ಅದರ ಲಿಂಕನ್ನು ನಮ್ಮ ಅಜಿತನವರ ಫ್ರೆಂಡ್ಸ್ ಅವರನ್ನ ಗ್ರೂಪಿಗೆ ಶೇರ್ ಮಾಡಿದ್ದೇವೆ. ಎಲ್ಲರೂ ಅದನ್ನು ಫಾಲೋ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ಫ್ಯಾಮಿಲಿಗೆಲ್ಲ ಹಂಚಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ನೋಡುವಂತಾಗಲಿ. ಅಜಿತನ ಈ ಒಂದು ಪ್ರಯತ್ನಕ್ಕೆ ಇನ್ನು ನಾವೆಲ್ಲ ಸಾಥ್ ಕೊಡೋಣ. ಮುಂದಿನ ವರ್ಷದಲ್ಲಿ 7ನೇ ವರ್ಷದಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಮಾಡೋದಕ್ಕೆ ತಿಳಿಸಿದ್ದಾರೆ. ಅವರಿಗೆ ನಾನು ಅದಕ್ಕೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಹಾಗೆ ಕೃತಜ್ಞತೆ ಅಂತ ಹೇಳ್ತೇನೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಹೌದು, ಶ್ರೀನಿವಾಸ ಕಲ್ಯಾಣ ಸರ್ ಖಂಡಿತ ಬರ್ತೇನೆ ನಾನು. ಥ್ಯಾಂಕ್ ಯು ಅವಕಾಶಕ್ಕಾಗಿ. ನಾನು ಇದೆಲ್ಲ ನಾನು ಹೇಳೋಣ ಅಂತ ಕಾಯ್ತಾ ಇದ್ದೀನಿ, ಎಲ್ಲ ಅವರೇ ಹೇಳ್ಬಿಟ್ರು. ಬೆಳಿಗ್ಗೆಯಿಂದ ಇಲ್ಲಿ ಬಂದು ನಮ್ಮ ಜೊತೆ ಇದ್ದು ಫೇಸ್ಬುಕ್ ಲೈವ್ ಕೊಟ್ಟು ಫೇಸ್ಬುಕ್ಕಿಂದ ಅವರ ಒಂದು ಇದನ್ನು ಶೇರ್ ಮಾಡಿ, ಇಲ್ಲಿ ಕೂತವ್ರಿಗೆ ಅಷ್ಟೇ ಅಲ್ಲ ಹೊರಗಿನ ಎಲ್ಲ ಜನರು ಫೇಸ್ಬುಕ್ ಲೈವಲ್ಲಿ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದಾರೆ ಎಲ್ರಿಗೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕೃಷ್ಣವೇಣಿ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮ್ಮ ಯಶಸ್ವಿ FFP ತಂಡದಿಂದ. ಲಕ್ಷ್ಮೀ ಪ್ರಸಾದ್